ಮಾಯಿಶ್ಚರೈಸರ್ ಒನ್ ಟೈಮ್ ಹಚ್ಕೊಡ್ತಾರೆ ಬೆಳಿಗ್ಗೆ, ಅದು ಸಾಕಾಗಲ್ಲ. ಅದೇ ಕಡಲೆ ಹಿಟ್ಟನ್ನ ಅವಾಯ್ಡ್ ಮಾಡಬೇಕು. ಸ್ಕಿನ್ ಮಾಯಿಶ್ಚರೈಸರ್ ಹಾಕಿದ್ರೆ ಸ್ಕಿನ್ ಸಾಫ್ಟ್ ಆಗಿರುತ್ತೆ. ಕೆಲವು ಮಕ್ಕಳಿಗೆ ಈ ಚಳಿಗಾಲದಲ್ಲಿ ಕೈ ಕಾಲು ತುಂಬಾನೇ ತಣ್ಣಗಾಗುತ್ತೆ, ಒಂಥರ ಕೋಲ್ಡ್ ಮರಗಟ್ಟಿರೋ ತರ ಫೀಲ್ ಆಗುತ್ತೆ. ಸೊ ಅದ ರೀಸನ್ ಏನು? ರೀಸನ್ ಏನಿಲ್ಲ, ಕೆಲವು ಮಕ್ಳಿಗೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಅವ್ರಿಗೆ ಈ ಥರ ಆಗುತ್ತೆ. ಅಂಥವ್ರಲ್ಲಿ ಏನು ಮಾಡಬೇಕು ಅಂದರೆ ಚೆನ್ನಾಗಿ ಹೈಡ್ರೇಟ್ ಮಾಡಬೇಕು, ವಾರ್ಮ್ ವಾಟರ್ ಕುಡಿಬೇಕು. ಅಂಥವ್ರು ಸ್ವಲ್ಪ ಸಾಕ್ಸು ಗ್ಲೌಸ್ ಹಾಕ್ಕೊಂಡು ಕವರ್ ಮಾಡ್ಕೋಬೇಕು. ಆ್ಯಂಡ್ ಗುಡ್ ಮಾಯಿಶ್ಚರೈಸರ್ ಒನ್ ಟೈಮ್ ಹಚ್ಬಿಡ್ತಾರೆ ಬೆಳಿಗ್ಗೆ, ಅದು ಸಾಕಾಗಲ್ಲ. ಅಟ್ಲೀಸ್ಟ್ 3 ಟೈಮ್ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಪೋಸ್ಟ್ ಫುಡ್ ವಾಶ್ ಆದಮೇಲೆಲ್ಲ ಹಚ್ಕೊಂಡ್ರೆ ಅದು ಸ್ಕಿನ್ನು ಸಾಫ್ಟ್ ಇರುತ್ತೆ. ಓಕೆ, ಈಗ ಡ್ರೈ ಸ್ಕಿನ್ ಇರುವಂತಹ ಮಕ್ಕಳಿಗೆ ನಾರ್ಮಲ್ ಆಗಿ ಚಳಿಗಾಲದಲ್ಲಿ ಒಡೆಯೋ ತರ ಆಗುತ್ತೆ. ಸೊ ಯಾವ ತರ ಏನು ಯೂಸ್ ಮಾಡಬೇಕು, ಸೋಪ್ಗಳನ್ನ ಯಾವ ತರ ಯೂಸ್ ಮಾಡಬೇಕು? ಅದೇ ನಾನು ಆಗಲೇ ಮೆನ್ಷನ್ ಮಾಡ್ದಂಗೆ, ಅದೇ ಕಡಲೆ ಹಿಟ್ಟನ್ನ ಅವಾಯ್ಡ್ ಮಾಡಬೇಕು. ಜೆಂಟಲ್ ಸೋಪ್ಸ್ ಬರುತ್ತೆ, ಅದ್ರ ಸ್ಕಿನ್ ಪಿ ಎಚ್, ಅದು ಸೋಪ್ದು ಪಿ ಎಚ್ ಸ್ಕಿನ್ ಪಿ ಎಚ್ಗೆ ಮ್ಯಾಚ್ ಆಗಬೇಕು. ಮೋರ್ ದೆನ್ ಸೋಪ್ ವಿ ರೆಕಮೆಂಡ್ ಜೆಂಟಲ್ ವಾಶ್ ಅಂತ ಬರ್ತವೆ, ಅವನ್ನ ಹಾಕಿದ್ರೆ ಸ್ಕಿನ್ ಪಿ ಎಚ್ ಮತ್ತು ಸ್ಕಿನ್ಗೆ ಡ್ಯಾಮೇಜ್ ಆಗಲ್ಲ, ಅದನ್ನು ಯೂಸ್ ಮಾಡಬೇಕು. ಆ್ಯಂಡ್ ಆಫ್ಟರ್ ಬಾತ್ ಏನು ಮಾಡಬೇಕು, ಕಂಪಲ್ಸರಿ ಬೆಳಿಗ್ಗೆ ರಾತ್ರಿ ಸ್ಕಿನ್ ಮಾಯಿಶ್ಚರೈಸರ್ ಹಾಕಿದ್ರೆ ಸ್ಕಿನ್ನು ಸಾಫ್ಟಾಗಿರುತ್ತೆ, ಆಗ ಕ್ರ್ಯಾಕೇ ಬರಲ್ಲ. ಎಲ್ಲರೂ ಏನು ಮಾಡ್ತಾರೆ, ಹಚ್ಚಲ್ಲ, ಡ್ಯಾಮೇಜ್ ಆದಮೇಲೆ ಟ್ರೀಟ್ ಮಾಡೋ ಬದಲು ಫಸ್ಟೇ ಚಳಿಗಾಲದಲ್ಲಿ ಅವರು ಒಳ್ಳೆ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಬಿಟ್ರೆ ಸ್ಕಿನ್ನೇ ಡ್ಯಾಮೇಜ್ ಆಗಲ್ಲ.